ಶಾಂತ ಓ ಓ ಬಂದೇನ? ಅಯ್ಯಪ್ಪ ಏನ್ ಹೇಳಿ ಅಷ್ಟೊತ್ತಿಗೆ ಸಾಕ್ಬೇಕಾಗುತ್ತೆ. ಅಲ್ಲ ಶಾಂತ, ಎದಕ್ ನಿಂಗೇನ್ ತಲೆ ಕೆಟ್ಟತನ? ಮೊದ್ಲ ಆ ಪರಿ ಮೈ ಒಜ್ಜಿ ಅಂತಿ, ಅದ್ರಾಗ ಆ ದಿಬ್ಬ ಹತ್ಕೊಂಡು ಹೋಗಿ ಆ ಕಡೆಗೆ ತಗೊಂಬಂದಿ. ಅಲ್ಲಿ ನಂಗೆ ಹೇಳ್ಬೇಕಿಲ್ಲ, ನಾ ತರ್ತಿದ್ದೆ. ಅಯ್ಯೋ ದೇವ್ರೆ, ನೀವೇನ್ ಚೋಟಾ ಭೀಮನ್ರಿ? ಹಾ, ಭೀಮ್ ಅಂದ ತಕ್ಷಣ ಹಾರಾಡಕ? ಅಯ್ಯ ಸುಮ್ನಿರ್, ಹೊಲ್ದಾಗ ಹೋಗಿ ಪಾಪ ನಸಕ್ನಾಗ ದುಡಿಯಾಕ ಶುರು ಮಾಡಿರ್ತೀರಿ. ಏನ್ ತೀರ ಮನೆಯಾಗಿದ್ದು ಇದಿಷ್ಟು ಕೆಲಸ ಮಾಡಕ್ ನನಗೇನ್ ಬಂತು? ದೊಡ್ಡರೋಗ ಏನಾಗಲ್ಲ. ನಾನೇನೋ ಏನ್ ಮಾಡ್ಬೇಕಾಗೈತಿ? ನೀನು ಮಾಡ್ತೀಯಲ್ಲ ಮರಯ್ಯ. ಇದೇನ್ ದೊಡ್ಡ ಅಲ್ಲ, ಹಂಗೆ ತಪ್ಪಿಕೋಬೇಡ್ರಿ. ಇದೇನ್ ದೊಡ್ಡ ಅರಮನೆ ಏನ್ರಿ? ಕಸ ಹೊಡೆದಷ್ಟು ಕಲ್ಲು ಒರೆಸಿ ಕ್ಲೀನ್ ಮಾಡಿ ಏನು ಓಸು ಕುರ್ಚಿ ಸಾಮಾನ ಒರೆಸಿ ತೊಳೆದಿಡ್ಬೇಕು ಅನ್ನಕ ಅದಾಟಿಂಗ್ ಗುಡಿಸ್ಕೊಂಡು ಇದು ಮಾಡೋದು ಎಟ್ಟತ್ತೆ? ಆಯ್ತು ಬಿಡು, ಹೋಲೆ ತಗ. ಸರಿ, ನಾನಂಗಾರ ಗೌಡ್ರ ಮನೆಗೆ ಹೋಗ್ಬರ್ತೀನಿ. ಏನ ಕೆಲಸ ಐತಿ? ಏನ್ರಿ ಇದಕ್ಕೆ ಎಷ್ಟಾತ್ ರೊಕ್ಕ ಖರ್ಚು? ಆತು, ಒಂದು 3-4 ಸಾವಿರ ರೂಪಾಯಿ ಖರ್ಚು ಆತು. ಪುಣ್ಯಕ ತೆಂಗಿನ ಗರಿ ಒಂದಿದ್ದು ನಮ್ಮವ ಅಂತೇಳಿ ಯಾವುದು ಚಿಂತಿಲ್ಲ. ಅದನ್ನು ಕೊಂಡು ತರೋದಾಗಿತ್ತಂದ್ರೆ ಗತಿ ಏನು ಹೇಳಿ ನೋಡೋಣ, ಹೌದಿಲ್ಲ? ಹೋಲತ್ತ ಇರ್ಲಿ, ಆದದ್ದಾತ. ಅವ್ರ ಪಾಡಿಗೆ ಅವ್ರು ಇರ್ಲಿ, ನಮ್ಮ ಪಾಡಿಗೆ ನಾವಿರೋದು ಒಂದು ರೀತಿ ಒಳ್ಳೇದೆ. ಯಾಕಂದ್ರೆ ಜಗಳ ಜೂಟಿ ಏನು ಇಲ್ದಂಗೆ ಹಿಂಗೆ ಸರ್ಕೊಂಡ್ಬಿಡೋದು ಒಳ್ಳೇದು. ಜಗಳ ಮಾಡ್ಕೊಂಡು ಕದನ ಮಾಡ್ಕೊಂಡು ಒಬ್ರಿಗೊಬ್ರು ಮನಸ್ಸು ಕಿಂಕರು ಮಾಡ್ಕೊಂಡು ಇರೋ ಬದ್ಲಿ ಹಿಂಗೆ ಮೊದಲ ಒಂಚೂರು ದೂರ ಆಗೋದು ಒಳ್ಳೇದೆ. ಆತವ್ರಿ. ಅಕ್ಕ ನಾಗ್ಯಾ ಹೋಗ್ಯಾ ನನ್ವ ಹೊಲ್ದ ಕಡೆ? ಇಲ್ರಿ ಮಾವರ, ಅದ ಗುಡಿ ಕಡೆ ಹೋಗ್ಯಾರ್ರಿ. ಅಲ್ಲೇನ ಗುಡಿಯಾಗ ಪ್ರವಚನ ಇಡಾತಾರಂತ, ಅದ್ರ ಸಂಬಂಧ ಏನೋ ಮಾತಾಡತ್ತಿದ್ರಂತ. ನಾನು ಹೋಗ್ಬರ್ತೇನೆ ತಡಿ ಮರೆಯ ಸೇರ್ಕೋತೀನಿ ಅಂತ ಅನ್ನತ್ತಿದ್ರು. ಓ ಹೌದನಾ? ಅಲ್ಲ ಗುಡೆ ಭಜನಿ ವಾದ ಪ್ರವಚನ ಅಲ್ಲ. ಪ್ರವಚನ ಆದ್ರೆ ಗುರುಗಳು ಅವ್ರು ಮಾಡ್ತಾರ, ಭಜನಿಗೆ ಸೇರ್ತಾನಂತನ. ಆಯ್ತು, ಮಾಡುವಲ್ಲಕ್ಕ. ಸರಿ, ನಾ ಹಂಗಾರ ಒಂಚೂರಲ್ಲಿ ಗೌಡ್ರ ಮನೆ ಕಡೆ ಹೋಗೋದೈತಿ, ಹೋಗ್ಬರ್ತೇನೆ. ಶಾಂತ, ನಾನು ಬರೋದು ಹೊತ್ತಕತ್ ಮಧ್ಯಾಹ್ನಕ್ಕೆ ಊಟಕ್ಕೆ ಹಾಕೊಂತ ನಿಂದ್ರಬೇಡ ಏನ? ಆತವ್ರಿ. ಮತ್ತೆ ಪದ್ಮಾ, ಬಾರ ಒಳಗ್ ಕುಂದ್ರ ಬಾ. ಅಕ್ಕ ಬೇಜಾರಾಗ್ಬೇಡಕ್ಕ. ಇಲ್ಲ, ನಾನು ಎದಕ್ಕೆ ಬೇಜಾರಾಗ್ಲಿ? ಇಲ್ಲ, ಅದೇ ಬೇರೆ ಆಗನ ಅಂತ ಹೇಳಿ ಮಾತಾಡಿ ಇವ್ರ ಕಡೆ ಹೇಳಿಸಿ ಇಲ್ಲಿ ಮನಿ ಮಾಡಿಸಿದ್ದಕ್ಕೆ ಮತ್ತೆ ತಪ್ಪು ತಿಳ್ಕೊಬೇಡಕ್ಕ. ನಾನು ಇವ್ರಿಗೆ ಅಂದೆ, ನಾವೇ ಬೇಕಾದ್ರೆ ಸಣ್ಣ ಗುಡಿಸ್ಲಾ ಒಂದು ಕಟ್ಕೊಳ್ಳೋಣ, ಅಕ್ಕ ಮಾವ ಬೇಕಾದ್ರೆ ಇದ್ರಾಗೆ ಇರ್ಲಪ್ಪ, ಅದಕ್ಕೇನಿಲ್ಲ, ನಾವೇ ಅತ್ತಾಗ ಒಂದು ಸಣ್ಣದು ಕಟ್ಕೊಳ್ಳೋಣ ಅಂತ ಅಂದೆ ನಾನು. ಅಯ್ಯಪ್ಪ ಇರ್ಲಿ ಬಿಡ, ಏನಾತ? ಅದು ಏನಾರ ಯಾಕಾಗ್ಲಿ, ಬಾ ಒಳಗೆ ಕುಂದ್ರ ಬಾ. ಇಲ್ಲ, ನೀವು ಬೇಜಾರಾಗಿರಿ. ಇಲ್ಲ ಪದ್ಮ, ಬೇಜಾರಾಗಕ್ಕೆ ಏನೈತವ ಇದ್ರಾಗ? ಇರ್ಲಿ ಬಿಡ, ಏನು ಅದು ನನಗೆ ಜಗಳ ಮಾಡ್ಕೊಂಡಿರಕ್ಕೆ ಇಷ್ಟ ಇಲ್ಲ ಪದ್ಮ. ಹೋಲತ್ತಾಗ ಅವರು ಈಗ ನೀ ಬರೋಕ್ಕಿಂತ ಮುಂಚೆ ಅದನ್ನ ಹೇಳಿದ್ರ. ಈಗ ಅತ್ತಿಯರು ಇರೋ ಮಠ ಮನಿ ಜವಾಬ್ದಾರಿ ಅವರೇ ನೋಡ್ಕೊಂತಿದ್ರು. ಅತ್ತಿಯರು ಇಲ್ಲದ ಕಾಲಕ್ಕೆ ಈಗ ನೀ ನೋಡ್ಕೊ, ನಾ ನೋಡ್ಕೊ, ಆಕಿನ ಮಾಡ್ತಾಳ, ನಾ ಯಾಕೆ ಮಾಡ್ಬಾರ್ದು ಅನ್ನೋ ಮನಸ್ಸಿನಾಗ ಹುಟ್ಟಬಾರ್ದಲ್ಲ. ಆಗ್ಲಿ ಬಿಡು, ಅಣ್ಣ ತಮ್ಮ ಮಾತಾಡ್ಕೊಂಡು ಬೇರೆ ಆಗ್ಯಾರ, ಆಗ್ಲಿ, ಏನಾಗದೈತಿ? ಈಗ ಬೇರೆ ಆಗ್ಬಿಟ್ಲೆ ಏನು ಒಬ್ರಿಗೊಬ್ರು ಪ್ರೀತಿಯಿಂದ ಇರಬಾರ್ದು ಅಂತೈತೆನ? ಇರೋಣಪ್ಪ, ಹಬ್ಬನ ಕೂಡಿ ಮಾಡೋನು, ಖುಷಿಯಿಂದ ಇರೋನು. ಏನು ನಾ ಏನು ನಿಂಗೆ ಬೇಡ ಅನ್ನೋದಿಲ್ಲ, ನಾನು ನಿಂಗೆ ಬೇಡ. ನೀನು ನನ್ನ ಕೈ ಏನಿದ್ರು ನನ್ನ ಕರಿ ಬರ್ತಾನೆ, ಏನಿದ್ರು ನಿನ್ನ ಕರಿತೀನಿ, ನೀ ಬಾ. ನಿನ್ನ ಮಕ್ಕಳು ನನ್ನ ಮಕ್ಕಳು ಯಾವತ್ತಿದ್ರು ಅಣ್ಣ ತಂಗಿ ಅತ್ತಂಗ್ಯಾರಾಗೇ ಇರ್ತಾರ. ಅದೇನಾರ ಬದ್ಲಕತ್ತನ? ಏನೂ ಇಲ್ಲ, ನನಗೆ ಯಾವ ಬೇಜಾರು ಇಲ್ಲ, ಯಾವುದೇ ಏನೂ ಇಲ್ಲ. ಇರಲಿ, ನೀವ ಈಗ ಆಮೇಲೆ ನೀ ಅಂದೆಲ್ಲ ಆ ಮನ್ಯಾಗ ಅವ್ರು ಇರಲಿ, ನಾವು ಇಲ್ಲಿರೋಣ ಅಂತ ಹೇಳಿದ್ದೆ ಅಕ್ಕ ಅಂತೇಳಿ. ಇರಲಿ, ಈಗ ಏನಕ್ಕೈತಿ ಅಂದ್ರೆ ಊರನ್ ಮಂದಿರ ಏನು ಅನ್ಬೋದು, ಮಂದಿ ಕತಿ ಬಿಡು. ನಿಮ್ಮ ಅಣ್ಣಗೆ ಮನಸ್ಸು ಬರ್ಬೇಕಲ್ಲ, ಅದೇ ನಿಮ್ಮ ಮಾವಗ. ಅವರು ಯಾವತ್ತೂ ತಮ್ಮ ಚಂದಿರಲಿ ಅಂತ ಆಸೆ ಪಡ್ತಾರೆ. ತಮ್ಮ ಇರಲಲ್ಲೇ, ಯಾಕೆ ನಾನು ಇಲ್ಲೇ ಇದು ಮಾಡ್ಬೇಕು? ಬೇಡ, ತಮ್ಮ ಇರಲಿ, ನಾನು ಕಟ್ಕೊತೇನೆ ಒಂದು ಮನಿ ಅಂತ ಮಾಡ್ಕೊಂಡಿದ್ದೆ ಅಲ್ಲ. ಅದು ಸರಿ ಅಕ್ಕ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ರಾತ್ರಿ ನೋಡ್ರಿ ಗಾಮಾದ್ರಿಲಿ ಮಕ್ಕೋರಿ, ಇಲ್ಲ ಬಂದು ಅಲ್ಲೇ ಮಕ್ಕೋರಿ ಅಕ್ಕ. ಬೇಡ ಬೇಡ, ಕಟ್ಕೊಂಡಿದ್ದೆ ಉಂಟಂತ ಮಕ್ಕಳಿಲ್ಲ ಅಂದ್ರೆ ಹೆಂಗದ? ಎಲ್ಲದು ಅನುಭವ ಆಗ್ಬೇಕವ ಮನುಷ್ಯ ಜೀವನದಾಗ, ಅಂದಾಗ ಚಲೋ ಆಗದ. ಇರ್ಲಿ ಇರ್ಲಿ, ಬಾ ಒಳಗೆ ಒಂದು ತಟ್ಟಿಗೆ ಚಾ ಮಾಡ್ತೇನೆ, ಕುಡಿಯುವಂತೆ. ಇಲ್ಲಕ್ಕ, ಅನ್ನಕ್ಕಿಟ್ಟನ್ ಸಣ್ಣ ಒಲಿ ಮ್ಯಾಗ ಅದನ್ನ ಮಾತಾಡೋಗಣ ಅಂತ ಬಂದೆ. ಇಲ್ಲಿ ಹೋಗ್ತೀನಿ, ಏನಾತ ಏನೋ ಉಕ್ಕಿ ಗಂಜಿ ಹೊರಗೆ ಬಿತ್ತಂದ್ರೆ ಒಲಿ ಆರು ಬಿಡ್ತೈತಿ. ನಾವು ಹೋಗ್ಬರ್ತೇನೆ ಅಕ್ಕ. ಸರಿ ಆತವ, ಹಂಗಾರ ನಂದು ಒಂಚೂರು ಒಗೆ ಹೋದವ್ರಿ ಬಿ, ನಾನು ಕೆರೆ ಕಡೆ ಹೋಗಿ ಹೋಗ್ಕೊಂಬರ್ತೀನಿ. ಅಲ್ಲೇ ಹೋಗ್ಕೋಬಾಕ? ಇರ್ಲಿ, ನೀರು ಸಾಲಲ್ಲ, ಅದಕ್ಕೆ ನಡೀತೈತಿ, ನಾ ಅಲ್ಲೇ ಹೋಗ್ಕೊಂಬರ್ತೀನಿ. ಅಯ್ಯೋ ಅಕ್ಕ, ನೀರಿಗೇನು ಬರ, ಇರ್ಲಿ ಬಾ, ಮತ್ತೆ ಅಂದ್ರೆ ಆತ ನಾವು ಅಲ್ಲೇ ಬಾ ಹೋಗ್ಕೊಳ್ಳುವಂತೆ, ಅಲ್ಲೇ ಮನೆ ಕಡೆ ಬಾ ಅಕ್ಕ ಹೋಗ್ಕೊಳ್ಳುವಂತೆ. ತೋ ಪದ್ಮ, ನೀ ಯಾಕೆ ಹಿಂಗೆ ಮಾಡತ್ತೇನವ? ಬರಬಾರ್ದಂತ ಏನಿಲ್ಲ ಮರೈತಿ, ಹಂಗೇನಿಲ್ಲ, ತಿಳ್ಕೊಬೇಡ. ಬರ್ತಿದ್ದೆ, ಈಕಿ ಗಿರ್ಜಿ ಬರ್ತೇನೆ ಅಂದಾಳ ಅರ್ಬಿ ಹೋಗ್ಯಾಕ ನನ್ನ ಜೋಡಿ. ಮತ್ತೀಗ ನಾನು ಇಲ್ಲಿ ಬಂದ್ರೆ ಪಾಪಕ್ಕೆ ಒಬ್ಬಕ್ಕೆ ಅಕ್ಕಳ ಹಾಕಿವು, ಏನೋ ಬಗ್ಗೆಯೋ ಭಾಳ ಅದಾವಂತ, ಅದಕ್ಕೆ ಕೆರಿಗೆ ಹೋಗ್ಬರ್ನ ಶಾಂತಕ್ಕ ಅಂದ್ಲ. ಆತ್ ನಡೆಯವ, ಹೋಗೋಣ ಅಂದಿದ್ದೆ ನಾನು. ಓ ಹೌದಾ, ಸರಿ ಹೋಗ್ಬರ್ರಿ. ಬರ್ತೇನೆ, ಹೊಕ್ಕನಕ್ಕ. ಆ ದೇವ್ರು ಯಾವತ್ತು ಒಳ್ಳೇದು ಮಾಡ್ತಾನ ನಮಗೂ. ಆಗಲಿ, ಕಷ್ಟಪಡೋದು ನಮ್ಮ ಕೆಲಸ. ಫಲಾಫಲಗಳು ಆ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮಗ ಬಿಟ್ಟಿದ್ದೆ. ತಿಮ್ಮಪ್ಪ ಒಳ್ಳೇದು ಮಾಡಪ್ಪ ತಂದೆ. ಅಲ್ಲ, ಈಗ ಮಾತಾಡಕ್ಕೆ ಬಂದಾಳ ಈಕಿ, ಸಮಜಾಯಿಸಿ ಕೊಡಕ್ಕೆ. ಈಕಿ ಏನು ಮಾಡ್ತಾಳೆ ಎತ್ತ ಅಂತ ನಂಗೆ ಗೊತ್ತಿಲ್ಲನ. ಇರಲಿ, ಸುಮ್ಮನೆ ಯಾಕೆ ಮಾತಾಡಿ ಕೆಟ್ಟಾಗೋದಕ್ಕಿಂತ ಬೆಣ್ಣೆ ಕೂದಲ ತೆಗ್ದಂಗೆ ಮಾತಾಡಿ ದೂರ ಇರೋದು ಒಳ್ಳೇದು. ಈ ಕಟ್ಟಿಗೆ ಒಂದು ಇಲ್ಲೇ ಇರಲಿ. ಅಯ್ಯೋ, ನನ್ನ ಖುಷಿ ಇನ್ನೂ ಮಕ್ಕೊಂಡತ್ತಲ್ಲ, ಇವ ಎಷ್ಟೊತ್ತಾತು ಎಬ್ಸ್ತಾನೀಗ, ಅದನ್ನು ಖುಷಿನ ಎಬಿಸಿ ಹಂಗೆ ಮಾಡ್ತೇನೆ ತಡಿ. ಬಡ ಬಡ ಬಡ. ಅಯ್ಯೋ, ಊಟಕ್ಕೆ ಏನಾರ ಬರ್ತಾರ ಏನಪ್ಪ? ಗೌಡ್ರ ಮನೆಗೆ ಹೋದ್ರೆ ಯಾವತ್ತೂ ಹಂಗೆ ಕಳ್ಸಲ್ಲ ಅವರು. ಅದ್ರಾಗೂ ಇವ್ರನ್ನ ಬಿಡೋದೇ ಇಲ್ಲ, ಊಟ ಮಾಡಿಸಿನೇ ಕಳ್ಸೋದು.
ಮತ್ತು ಇರ್ಲಿ ಹಂಗಾರೆ ಇವರೆಲ್ಲ ಉಣ್ತಾರೇನು ಅಕಸ್ಮಾತ್ ಹೆಚ್ಚಿನ ಪಕ್ಷ ಮನೆಗೆ ಬಂದರು ಅನ್ನ ಸಾರ ಎಲ್ಲ ಐತಿ ಉಣ್ಕೋವಲ್ರಾಕ್ ನೀಡ್ಕೊಂಡು ನಾನು ಅರ್ಬಿ ಹೋಗ್ಯಾಕ ಹೋಗ್ತೀನಿ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ. ಅಯ್ಯ ಈಕೆದಕ್ಕೆ ಬರಾಕತ್ತಾಳಿತ್ತಾಗ ಏನೋ ತಲೆ ಮ್ಯಾಗ ಹೊತ್ಕೊಂಡಾಳ. ಅಯ್ಯೋ ಅಮ್ಮ ಯಾರು ಓ ಶಾಂತವನ. ಅಯ್ಯೋ ಹೆಂಗದಿಯ ಶಾಂತವ ಆರಾಮದಿಯೇನ? ಆರಾಮದೇನು ನೋಡಮ್ಮ, ನೀವು ಹೆಂಗದಿರಿ? ಅಯ್ಯೋ ಆರಾಮದೇನು ನೋಡುವ ಹಿಂಗದೇನಿ. ಏನವ ಇತ್ತ ಹೊಂಟಿ? ಕೆರೆಗೆ ಅರ್ಬಿ ಹೋಗ್ಕೊಂಬರಕ್ಕೆ ಹೊಂಟಿದ್ದೆ ಅಮ್ಮ. ನೀವು ಏನು ಮಗಳು ನೋಡಕ್ಕೆ ಬಂದಿರನ? ಹ್ಞೂ ನವ ಮಗಳು ನೆನಪಾತ ಹಾಗಾಗೆ ಬಂದೆ ನೋಡೋಣ ಅಂತೇಳಿ. ಅಂದಂಗೆ ನನ್ನ ಮಗಳು ಪದ್ಮ ಮತ್ತು ನೀವು ಬ್ಯಾರಾಗಿರಿ ಅಂತ ಸುದ್ದಿ ಗೊತ್ತಾತು. ಒಂಥರ ಕೇಳಿ ಬೇಜಾರಾತವ. ನಿನ್ನೆ ಆಕಿ ಹೇಳ್ದಾಗಿಂದ ನನಗೊಂಥರ ಮನಸ್ಸಿನಾಗ ಸಮಾಧಾನ ಇಲ್ಲ. ಒಂಥರ ಮೊನ್ನೆ ಅಂದರೆ ಹಿಂಗೆ ಅಂದರೆ ಫಸ್ಟ್ ಹೇಳಿದ್ದಿಲ್ಲಕಿ ನನಗೆ. ನಿನ್ನೆನ ಮೊನ್ನೆ ಮಾತಾಡ್ಕೊಂತ ಹಂಗೆ ಮಾತಿಗೆ ಬಂದು ಹೇಳಿದ್ದು. ಮತ್ತೆ ಹಿಂಗೆ ಬೇರಾಗಿ ಒಂದು ವಾರದ ಮೇಲಾತು ಅವ್ರು ಹಿಂದೆ ಗುಡಿಸ್ಲು ಕಟ್ಕೊಂಡದಾರ, ನಾವಿಲ್ಲದೇವಿ ಅಂತಂದ್ಲು. ನಾನು ಬೈದೆ, ಹಂಗೆ ಯಾಕೆ ಮಾಡಕ್ಕೆ ಹೋದೆವ, ಹೊಂದಾಣಿಕೆ ಮಾಡ್ಕೊಂಡಿರ್ಬೇಕು ಬೇಡ. ಅತ್ತಿ ಸೊಸಿ ಇಬ್ಬರು ಕೂಡ್ಕೊಂಡಿದ್ದಿದ್ದ, ಅತ್ತಿ ಸತ್ತ ಮೇಲೆ ಇಬ್ಬರು ವಾರಗಿತ್ತಾರ ಕೂಡದಾರ ಅಂತೇಳಿ ಊರಾನ್ ಮಂದಿನ ಮಾತಾಡ್ತಿದ್ರು. ನೀನು ಯಾಕೆ ಹಿಂಗೆ ಮಾಡ್ಕೊಳಕ್ಕೆ ಹೋದ್ರಿ ಇಬ್ಬರು ಅಂತಂದೆ. ಇಲ್ಲ ಅದು ಸ್ವಲ್ಪ ಮನೆ ಭಾಳ ಸಣ್ಣದಾಗಕತ್ತು ಇಕ್ಕಟ್ಟಾಗಕತ್ತು ಹಾಗಾಗಿ ಬೇರಾಗನ ಅಂತ ಮಾತಾಡ್ಕೊಂಡು ಆಗಿದ್ವಿ ಅಂತಂದೆ ಅಂದ್ಲು. ಓ ಹೌದನಮ್ಮ, ಇರ್ಲಿ ಬಿಡ್ರಿ, ಏನಾತ ಅದೇನಾತಾಗ ಯಾವತ್ತ ಒಂದಿನ ಆಗದ ಈಗ ಆತಷ್ಟೇ ಮತ್ತೇನಿಲ್ಲ. ನೀವು ಹೋರಿ ಪಾಪ ನೋಡೋಗ್ರಿ, ಹೊತ್ತಾತ ಬಿಸಿಲಾಗಿ ನಿಂತೀರಿ, ಈ ನಮ್ನಿ ಚೀಲ ಬೇರೆ ಹೊತ್ಕೊಂಡಿರಿ. ಅಲ್ಲ ನಾನು ಬೇಕಾದ್ರೆ ಅದನ್ನ ಮನಿ ಮಠ ಕೊಡ್ಲೇನಮ್ಮ? ಬೇಡವ ಬೇಡ, ಮತ್ತೆ ಯಾಕೆ ಮನಿ ಮಠ ಕೊಡ್ತಿ? ನಾನು ನೀವು ಹೋಗಿ ಪಾಪ ಅರ್ಬಿಗೆ ಹೊಂಟಿದ್ದೇನೋ, ಹೋಗು ನಿನಗೂ ಪಾಪ ಮತ್ತೆ ಈ ಗಂಟೆಲ್ಲಿ ಇಳಿಸ್ತಿ ಎಲ್ಲ ಕುಡ್ಸಿ ಹೊತ್ಕೊಂಡೋಗಿ ಇಟ್ಟು ವಾಪಸ್ ಅಲ್ಲಿ ಮನಿಯಿಂದ ಬಂದು ವಾಸತ್ಕೊಂತ ಮತ್ತೆ ಇಲ್ಲಿಂದ ವಾಪಸ್ ಹೋಗೋದನ. ಅದು ಅಂತ ಏನು ವಜ್ಜಿಲ್ಲ, ಸ್ವಲ್ಪ ರೊಟ್ಟಿ ಕಾಳು ಆಮ್ಯಾಗ ಒಂದು ಸ್ವಲ್ಪ ಪಲ್ಯ ಗಿಲ್ಲೆ ಅಡಿಗೆ ಅದು ಕಟ್ಕೊಂಡೇನಿ. ಕಾಳು ಕಡಿ ಮನ್ಯಾಗ ಬೇಕು ಅಂದಿದ್ಲ, ಹಂಗಾಗಿ ತೊಗೊಂಬಂದೆ. ಸರಿ ಬರ್ತೇನೆ. ಈಗ ಗೊತ್ತಾತು ಯಾಕೆ ಮನೆ ಬೇರೆ ಆಯ್ತು ಅಂತ. ಈಗ ಗೊತ್ತಾತು ತಾಯಿ ಇಷ್ಟು ದಿನ ನಮ್ಮ ಅತ್ತೆ ಬದುಕಿದ್ದಾಗ ಏನೂ ಕೊಟ್ಟಿಲ್ಲ, ಈಗ ಕೊಡೋದಂದ್ರೆ ಓಹೋ ಅಂದರೆ ಯಾಕೆ ಸುಮ್ಮನೆ ನಾನು ಕಾಳು ಕಡಿ ನಮ್ಮ ಕೊಟ್ಟು ಕಳ್ಸೋದನ್ನ ಇವ್ರಿಗೆ ಕೊಡ್ಬೇಕು, ಅದೇ ನಾವು ಹಿಂಗೆ ಬೇರೆ ಆಗಿಬಿಟ್ರೆ ನಮ್ಗೆ ಉಳಿತೈತಿ ಅನ್ನೋ ಒಂದು ಭಾವನೆ ಏನ. ಏನು ಮನುಷ್ಯನ ಏನಪ್ಪ ಆತದ. ಇರಲಿ ಆಗಲಿ, ಅವ್ರು ಅಂದ್ಕೊಂಡಂಗೆ ಆಗಲಿ, ನನಗೇನು ಕಾಳು ಕಡಿ ಏನು ಬೇಕಾಗಿಲ್ಲ. ದೇವ್ರ ಕೈಯಾಗ ಶಕ್ತಿ ಕೊಟ್ಟನ ದುಡ್ದು ಮಾಡ್ಕೊಂಡ್ರೆ ಆತಪ್ಪ, ತಂದು ತಿಂದರೆ ಆತ. ಯಾಕೆ ಸುಮ್ಮನೆ ಅವ್ರನ್ನ ಕೇಳ್ಬೇಕು ನಾನು? ಹೌದಿಲ್ಲ, ಏನು ದೊಡ್ಡ ಆಗೋದಲ್ಲ ಆಚತ್ರಲ್ಲ, ಏನು ನನ್ನ ಕೈಲಿ ಆಗ್ಲಾರ್ದಲ್ಲ ನೀಗ್ಲಾರ್ದಲ್ಲ, ಯಾಕೆ ಸುಮ್ಮನೆ ನಾವು ಅವ್ರದಕ್ಕೆ ಬಾಯಿ ತೆಗಿಬೇಕು? ಹೊಲತ ಯಾರಿಗೆ ಬೇಕು ಮನುಷ್ಯಂಗೆ, ನಾವೇನು ದುಡಿದ ಶಕ್ತಿ ಇಲ್ಲ ನಮ್ಮ ಮಾಡ್ಕೊಳಕ್ಕೆ. ಹೋಲ್ಬಿಡಿ, ಈಚೆ ಬಗ್ಗೆ ಯಾಕೆ ಮಾತಾಡೋದ, ನಾ ಹೋಗ್ತಾನೆ. ಅಯ್ಯ ಇದಕ್ಕೇನಾಗೈತೆ ಹುಲ್ಲು ಹಾಕಿದ್ರೆ ತಿನ್ನುವಂತಲ್ಲ. ಆರಾಮಿಲ್ಲ ಏನ ನೋಡ್ಲಿ, ಹಿಂಗೆ ಮಾಡಿ ಒಟ್ಟು ಒಂದು ಸ್ವಲ್ಪ ಅಕ್ಕಿ ಒಂದು ತಟಕ್ಕೆ ಬೆಲ್ಲದ ಹಚ್ಚು ಅದು ಹಾಕಿ ಒಂಚೂರು, ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಮತ್ತು ಹುಯ್ಯಿ ಅಂತ ಹಾಕ್ಬೇಡ, ಅಕ್ಕಿ ಒಂದು ತಟಕ್ಕೆ ಬೆಲ್ಲ ಹಾಕಿ ಒಂದು ಮರದಾಗ ಒಂಚೂರು ತಿನ್ನಿಸು, ಬಾಯಿ ಕೆಟ್ಟಂಗೆ ಆಗಿರ್ಬೇಕು, ತಾನೇ ಸರಿ ಆಕತಿ. ಹಂಗೆ ಮಾಡ್ತೀನಿ ಬರಕ, ಹಂಗೆ ಮಾಡ್ತೀನಿ. ಇದು ಯಾಕೆ ಕೆಲ್ಸಾಗ ಮಾತಲ್ಲ ಯಾಕೆ ಮತ್ತೆ ಹಿಂಗೆ ತಿನ್ಲಂಗಿದ್ದು ಜಡ್ಡಿಗೆ ಬಿದ್ದರೆ ಏನು ಮಾಡಲಿ ನಾನು ಹಿಂದಾಗಡೆ. ಅಯ್ಯೋ ದೇವ್ರೆ, ಇವ್ನು ನೆಚ್ಕೊಂಡು ಜೀವನ ಮಾಡೋರು ಹೌದಿಲ್ಲ. ಸರಿ ಕ್ಯಾಕ್ರಿಗಮ್ಮ ಗಿರ್ಜಿಂದು ಅಕ್ಕ ಕಾಮ್ ಪೂರ ಹೋಗಯ್ಯ ಬಾರ ಅಲೆ ಗಿರ್ಜಿ ಹೊತ್ತಾತ. ಅಯ್ಯೋ ಶಾಂತಕ್ಕ, ಅದೇನ ಅಂತಾರಲ್ಲ ಇಷ್ಟೊತ್ತನ ನಿನ್ನ ಹಾದಿನ ಕಾಯಕತ್ತಿದ್ದೆ, ಎಲ್ಲಿ ಹೋಗಿದ್ದಿ? ಹಿಂಗೋಗಿ ಹಿಂಗೆ ಬರ್ತೇನೆ ಅಂದೇವ ಕಟ್ಟಿಗೆ ಇಟ್ಟು, ನೋಡಿದ್ರೆ ಇಷ್ಟೊತ್ತು ಮಾಡಿಬಿಟ್ಟು. ಅಯ್ಯೋ ಅದೊಂದು ದೊಡ್ಡ ಕತಿಯವ ತಾಯಿ. ಅದು ನಾನು ಈ ಕಟ್ಟಿಗೆ ಇಟ್ಟು ಬರಕ್ಕೆ ಹೋದೆ, ಇವ್ರು ಬಂದ್ರು ಮನೆಗೆ. ಬಂದವರು ಎಲ್ಲೋಗಿದ್ದು ಏನು ಎತ್ತ ನಂಗೆ ಹೇಳ್ಬೇಕು ಬೇಡ ಅಂತದ ಕೇಳಿ ಮಾತಾಡಿ ಇವರು ಏನು ಮಾಡಿದ್ರು, ಗೌಡ್ರ ಮನೆ ಕಡೆ ಹೋದ್ರು. ಅಲ್ಲಿಂದ ಹೊರಿ ಹೊತ್ಕೊಂಡು ಬರ್ಬೇಕನ್ನೋ ಮಟ ಅಂದ್ರೆ ನಮ್ಮ ಪದ್ಮ ಬಂದು ಮಾತಾಡಕತ್ಲ. ಮತ್ತು ಆಮೇಲೆ ಅಲ್ಲಿಂದ ಆಕಿನ ಮಾತಾಡಿಸಿ ಮುಗಿಸಿ ಆಕಿನ ಕಳಿಸಿಂದ ನಾನು ಅಷ್ಟು ತೊಗೊಂಡು ಬರೋ ಮಟ ಅಂತಂದ್ರೆ ಇಷ್ಟೊತ್ತು ಆತ್ ನೋಡಿ, ಏನು ಮಾಡ್ತಿ ಹೇಳ. ದಾರಾಗ ಮತ್ತು ನಮ್ಮ ಪದ್ಮಾರವ್ವ ಇವತ್ತು ಊರಿಗೆ ಬರತ್ತಿದ್ರಲ್ಲ, ಅವ್ರು ಸಿಕ್ಕರು ಮತ್ತು ಅವ್ರು ಮಾತಾಡ್ಸತ್ರು. ಹಿಂಗಾಗಿ ಬೆಳಗ್ಗೆಯಿಂದ ಒಂದು ಕೆಲಸ ಆಗೋಲ್ತು. ಕ್ಯಾಶ್ ಅಂತಂದು ಅಕ್ಕ ನಿಮ್ಮದು ಗರ್ಗೆ ಎಲ್ಲ ಇದು ನೀವು ಅಲಗಲಗ್ಗೆ ಮಾಡ್ಕೊಂಡ್ರಿ ಅಂತೆ? ಹೌದು, ಗೊತ್ತಿಲ್ಲ ನಿಂಗೆ ವಿಚಾರ? ನಮ್ಮದು ಮಾರದು ಹೇಳಿದ್ದೆ ಗೊತ್ತು, ಅದು ನಮ್ದು ಕೇಳ್ತು. ಯಾಕೆ ನಿಮ್ಮದು ಅವ್ರದ್ದು ಮತ್ತೆ ನಿಮ್ಮದು ವಾರ್ಗಿತ್ತಿದ್ದು ಜಗಳದೇ ಮಾಡ್ಕೊಂಡ್ರಿ? ಇಲ್ಲವಯ್ಯ, ಜಗಳ ಪಗಡ ಅಲ್ಲಿಂದ ಮಾಡಕ್ಕೆ ಹೋಗೋಣ. ಅತ್ತಿಯರು ತೀರ್ಕೊಂಡ್ರೆ ಬ್ಯಾರು ಉಳ್ಕೊಂಬಿಡೋಣ ಅಂತ ಮನಸ್ಸಿನಾಗ ಅನ್ನಿಸ್ತು. ನನಗೆಲ್ಲ ಆಕಿಗೆ ಅನ್ನಿಸ್ತಾ ಹೋಗ್ಲಿ ಬಿಡ ಪರಕಯ್ಯ, ಹೌದಿಲ್ಲ, ಈಗೇನು ಮಾಡೋಕ್ಕತ್ತಿ, ಅವ್ರವ್ರಿಷ್ಟ ಆಕಿಗೆ ಬ್ಯಾರು ಇರ್ಬೇಕು ಅನ್ಸೈತಿ, ಅದಾಳ ಅಷ್ಟೇ ಮುಗೀತು. ಭಾರಿ ಸೊಕ್ಕಕ್ಕಿಗೆ ನಾನು ಹಿಂಗದಾಳ ಅಂತ ಅನ್ಕೊಂಡಿದ್ದಿಲ್ಲ ಬಿಡು. ಆದರೂ ಶಾಂತಕ್ಕ ಆಗೋದೆಲ್ಲ ಒಳ್ಳೇದಕ್ಕೆ. ಬ್ಯಾರೆ ಆಗೈತಲ್ಲ, ಇನ್ನು ಮುಂದೆ ನೋಡ್ರಿ ನಿಮ್ಮ ನಶೀಬ ದೇವ್ರು ಹೆಂಗೆ ಒಳ್ಳೇದು ಮಾಡಿದ್ರು ಮಾಡ್ಬೋದು, ಹೌದಿಲ್ಲ, ಯಾಕೆ ತಲೆ ಕೆಡಿಸ್ಕೊಂತಿ? ಒಂದು ಇದು ಹೊತ್ತಕತ್ತವ ನಡಿ. ಇದಕ್ಕೆ ಬರಕ ನೀನು ಬರ್ತೀಯನ?
ಇನ್ನು ಹಿಂದೇನು ಅರಿವು ಇದ್ದಂಗಿಲ್ಲ. ಗಿರ್ಜಿ ನೋಡ್ಲಿ, ನಾನು ನನ್ನ ಖುಷಿನಲ್ಲಿ ಬಾಜು ಮನೆ ಅಂಕವಕ್ಕರ್ ಮನೆ ಬಿಟ್ಟು ಬಂದೀನಿ. ಒಂಚೂರು ಬಿಸಿಲು ಭಾಳ ಐತ್ರಿ, ನಾ ಕೆರೆ ಕಡೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸ್ವಲ್ಪ ತನ ನಿಮ್ಮ ಹುಡುಗರ ಜೋಡಿ ಆಡಿಸ್ಕೊಡ್ರಿ, ಬರ್ತಾನಂತ ಹೇಳಿ ಬಂದನಿ. ನಾ ಬಡ ಬಡ ಒಂದು ತಾಸ್ನಾಗ ಅಂದ್ರೆ ಅರ್ಬಿ ಹಾಕೊಂಡು ಹೊಳ್ಳಿ ಹೋಗ್ಬೇಕು. ಮತ್ತು ಆಮೇಲೆ ಆಳಕತ್ಲಂದ್ರೆ ಏನು ಮಾಡೋದು ಅದಕ್ಕೆ. ಹಾಂ, ತಂದೆ ಅರ್ಬಿ ತೊಗೊಂಬರ್ತೇನೆ ತಡಿ ನಾನು. ಹಾಂ, ಅಲ್ಲೇ ಕೆರೆ ಕಡೆ ಮಾತಾಡೋಣ ಬಾ. ಸಿದ್ಧಾ ಕುಂದ್ರ ಬಾ. ಇಲ್ಲ ಗೌಡ್ರೆ, ಬರಾಕ್ ಹೇಳಿದ್ರಂತೆ, ಅದಕ್ಕೆ ಬಂದೆ. ನಾ ಇಲ್ಲೇ ಕುಂದಿರ್ತೇನೆ ತಗೋರಿ. ಏ ಸಿದ್ಧಾ ಮ್ಯಾಲ ಕುಂದ್ರ ಬಾ, ಇಲ್ಲಿ ಬೆಂಚಿನ ಮೇಲೆ. ಇಲ್ಲ ಇಲ್ಲ ಗೌಡ್ರೆ, ನೀವು ಕುಂದ್ರಿ, ನಾ ಇಲ್ಲೇ ಕುಂದಿರ್ತೀನಿ. ಆಯ್ತು, ನಾನು ಕೆಳಗೆ ಕುಂದಿರ್ತೀನಿ. ಗೌಡ್ರೆ ಹಂಗೆ ಮಾಡ್ಬಿಡ್ರಿ, ವಯಸ್ಸಿಗೆ ಒಂದು ಮರ್ಯಾದೆ ಕೊಡೋದು ಬೇಡ. ನಮ್ಮ ಅಪ್ಪನ ನಾನು ಕೆಳಗೆ ಕುಂದ್ರಿಸಿ ನಾನು ಇದು ಮಾಡ್ತಿದ್ನೇನ, ಏನು ಬೇಡ, ಈಗ ಕುಂತೀನಿ ಹೇಳ್ರಿ. ಆಯ್ತಪ್ಪ, ಅದ್ರಾಗ ಏನೈತಿ. ಮತ್ತ ಅಪ್ಪ ಅದು ಅಂದ್ಮೇಲೆ ಈಗ ವಯಸ್ಸು ಅಂತಿ. ಸರಿ, ಇನ್ನೇಮ್ ಬಂದಾಗ ಹಿಂಗ್ ಕೆಳಗೆ ಕುಂದ್ರ ಬಿಡ, ಬಂದಿಲ್ಲ ರಾ ಮ್ಯಾಲ ಕುಂದ್ರ. ಏನ ನನ್ನ ಮಗ ಇದ್ದಂಗು ನೀನು. ಇಷ್ಟೊಂದು ಪ್ರೀತಿ ಇಟ್ಟಿರಲ್ಲ ಗೌಡ್ರೆ, ಅದೇ ಖುಷಿ ನನಗೆ. ಕುಂದ್ರಿ ಮತ್ತೆ ಗೌಡ್ರೆ. ಏ ಈಕಿನ ಇದ ಸಿದ್ಧ ಬಂದಾನ, ಚಾ ಮಾಡ್ಕೊಂಬ ಚಲೋತ್ತಂಗ. ಏನಿಲ್ಲ ಸಿದ್ಧ, ಅದು ನಿನ್ನ ಹತ್ರ ಮಾತಾಡೋಣ ಅಂತ ಕರ್ಸಿದೆ. ನಮ್ದು ಕಟ್ಟಿಗೆ ಶಾಮಿಲ್ ನೋಡಿಯಲ್ಲ ನೀನು, ಕಟ್ಟಿಗೆ ಮಿಲ್. ಹಾ ಅದನ್ನ ನನಗೆ ಈಗ ಏನಾಗ್ಬಿಟ್ಟೈತಿ ಅಂದ್ರೆ, ಮೊದ್ಲಿನಂಗೆ ಮಾಡಕ್ ಆಗ್ವಲ್ತು. ಜೊತೆಗೆ ಮಕ್ಕಳು ನಿನಗೆ ಗೊತ್ತು, ಅವ್ರದ್ದು ಎಲ್ಲ ಹೊಟ್ಟೆ ತುಂಬ್ದಂಗೆ ಆಗೈತಿ. ಒಬ್ಬವಂತರು ಓದಿ ಅದೇನೋ ನೌಕರಿ ಸೇರಿದ, ಇನ್ನೊಬ್ಬವ ಆಡಾಗುಡಿ, ನಿಮಗ್ ಗೊತ್ತಲ್ಲ ಏನ್ ಮಾಡ್ತಿ. ಒಂದ್ ಅತ್ತಾಗಲ್ಲ ಇತ್ತಾಗಲ್ಲ, ಅದೇನೋ ಕಲ್ತಾನಿ, ನಾ ಅದನ್ನೇ ಮಾಡವ. ನಾ ಯಾ ಕಟಿಗಿ ಗಿಟಿಗಿ ನಾ ಕಬ್ಬಣ ಗಿಬ್ಬಣ ಇಂಥ ತಲೆ ಕೆಡಿಸ್ಕೊಳಲ್ಲ ಅಂತ ಬೆಂಗಳೂರು ಸೇರ್ಕೊಂಡ್ ಹೋಗಿ ಏನ್ ಮಾಡ್ತಿ. ನನ್ನ ನಶಿ ಒಟ್ಟು ಬರಬರಿ ಇಲ್ಲ. ಚಲೋ ಇದ್ದಿದ್ದನ್ನ ಅದೇನ ಹಲ್ಲಿದ್ದರಿಗೆ ಕಡ್ಲಿದ್ದರಿಗೆ ಹಲ್ಲಿಲ್ಲ ಅಂತಾರಲ್ಲ, ಹಂಗಾಗೈತಿ. ದುಡ್ಕೊಂಡ್ ತಿಂತೇನೆ ಅಂದಿದ್ದಕ್ಕೆ ದಾರಿ ಇರಲ್ಲ. ಮತ್ತೆ ದುಡಿಬೇಕು ಅಂದವರಿಗೆ ದುಡಿಬೇಕು ಅಂದವರಿಗೆ ಏನು ನೆಲೆ ಸಿಗೋದಿಲ್ಲ, ಏನಿಲ್ಲ. ದುಡಿಯಲಾರ್ದವ್ರಿಗೆ ಎಲ್ಲ ದಾರಿ ಇರ್ತೈತಿ. ಹಂಗಾಗೈತಿ. ಇರ್ಲಿ, ಅದಕ್ಕೆ ಅದನ್ನ ಈಗ ನಿನಗೆ ಕೊಟ್ಬಿಡ್ಬೇಕು, ಪೂರ ಮಾರಕ್ ತಗೋತೀಯನ ಅಂತ. ಅಯ್ಯೋ ಗೌಡ್ರೆ, ಅಲ್ಲ ಸಾಗವಾನಿ ಕಟಿಗಿ ಅವೆಲ್ಲ ಅದಾವು, ಲಕ್ಷಗಟ್ಲೆ ಮಾಲು. ನಾನು ಎಲ್ಲಿಂದ ತಗೊಳ್ಳಿ ಗೌಡ್ರೆ? ಸಂಜೆಲ್ ಸತ್ರಿ ಹಣ್ಗಿಲ್ಲ, ಮುಂಜಾನೆ ಸತ್ರಿ ಮಣ್ಗಿಲ್ಲ, ನಂಗೆ ನಾನು ಬಾಳೆ ಆಗೈತಿ. ಅಯ್ಯೋ ದೇವ್ರೆ, ನನ್ನ ಕೈಲಿ ಆಗಲ್ರಿ ಗೌಡ್ರೆ. ನೀವು ಬೇಕಾರೆ ಬೇರೆ ಯಾರಿಗಾರ ಇದು ಮಾಡ್ರಿ, ಎಲ್ಲ ತತ್ತಿಕೋಬೇಡ್ರಿ. ನಂದು ಬಾಳೆ ನಿಮಗೆ ಗೊತ್ತಲ್ಲ, ರೂಪಾಯಿ ಇಲ್ಲ ನನ್ನ ಕಡೆ. ಮೊನ್ನೆ ನಾನೇ ಒಂದು 3-4 ಸಾವಿರ ರೂಪಾಯಿ ಸಾಲ ತಗೊಂಡು ಮನೆ ಕಟ್ಕೊಂಡಿರೋದು. ನಮ್ಮ ತಮ್ಮಗೆ ಇದ್ದಿದ್ದು ಮನೆ ಬಿಟ್ಟು ಹಿಂಗೆ ಗುಡಿಸ್ಲು ಹಾಕೊಂಡೇನಿ. ಈಗ ನನಗೆ ಅಯ್ಯೋ ದೇವ್ರೆ, ಲಕ್ಷಗಟ್ಲೆ ನಾನು ಎಲ್ಲಿಗೆ ಹೋಗ್ಲಿ? ನೋಡಪ್ಪ, ನಿನ್ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಐತಿ. ಏನು ನೀ ಎಂತ ಮನುಷ್ಯ ಅಂತ ನನಗೆ ಗೊತ್ತು. ಅದ್ರದ್ದು ಪೂರಾ ಎಷ್ಟಾಕತಿ ಬಂಡವಾಳ, ಅದ್ರದ್ದು ಪೂರಾ ಎಷ್ಟೈತಿ ಮಾಲಿನ ರೊಕ್ಕದ್ದು ಎಲ್ಲ ನಾನು ನಿನಗೆ ಹೇಳ್ತೇನೆ. ಹೆಚ್ಚು ಕಮ್ಮಿ ನಿನ್ನ ಸಲುವಾಗಿ ನಾನು ₹1 ಲಾಭ ತಗೊಲಾರ್ದಂಗೆ ಕೊಡ್ತೇನೆ ನಿನ್ನ ಸಲುವಾಗಿ. ಏನು ಮತ್ತೆ ಯಾರಿಗಾರಾದ್ರೂ ಕೊಡೋವಲ್ಲ, ನಾನು ನಿನಗಂತ ಕೊಡೋದು ಈಗಷ್ಟೇ. ಅದನ್ನ ಕೊಡ್ತೀನಿ, ನೀನು ಮಾಡ್ಕೊ, ನಡೆಸ್ಕೊ, ಮುಂದುವರ್ಸ್ಕೊಂಡು ಹೋಗು. ಕ್ರಮೇಣ ನನಗೆ ನಾನೇನಂತಕ್ಕಿಲ್ಲ, ಎಲ್ಲಿ ಹೋಗ್ಬೇಕಾಗಿತ್ತು ಇಲ್ಲೇ ಇರ್ತೀನಿ, ನನಗೆ ಇಂತಿಷ್ಟು ಅಂತ ಕೊಟ್ಟು ಮುಟ್ಟಿಸ್ಕೊಂಡ್ಬಿಡು. ಏನಂತಿ? ಹಂಗ ನೀನ್ ಬರೀ ಕೈ ಇಟ್ಟಿ ಅಂದ್ರೆ ನಮ್ಮ ಕಟ್ಟಿಗೆ ಶಾಮಿಲಿಂದು ಚಲೋ ವ್ಯಾಪಾರ ನಡೀತೈತಿ. ಯಾರೇ ಇದ್ರು ನಮ್ಗೆ ಕಾಯಂ ಗಿರಾಕಿಗಳದ್ರ ಆರ್ಡರ್ ನಮ್ಗ ಕೊಡ್ತಾರ. ಏನು ಕಟ್ಟಿಗೆ, ಸಾಗವಾನಿ ಕಟ್ಟಿಗೆ ಇವೆಲ್ಲ ಏನದು, ನೀನು ಅವು ಇದು ದಂಡೇಲಿಂದ ಬರ್ತಾವು. ಲೋಡ್ ಗಿಡ ನೀನು ಮಾಡಾಕತ್ತಿ ಅಂದ್ರೆ ಗೊತ್ತಾಗತ್ತಿ. ನಾನ್ ಬೇಕಾದ್ರೆ ಹಂಗ ಒಂದು ವಾರ 20 ತಿಂಗಳು ಬಂದು ನಾನು ನಿಂಗೆ ಹೇಳ್ಕೊಡ್ತೇನೆ. ಏನಾದ್ರು ಗೊತ್ತಾಗ್ಲಾರ್ದು ನೀನ್ ನನ್ ಕೇಳು, ನಾ ಮತ್ತೆ ಅದನ್ನು ಹೇಳ್ತೇನಂತೆ. ಆರ್ಡರ್ ಬಂದಾಗ ಮಾಡಿದೆ ಅಂದ್ರೆ ನಿನಗೆ ನಿಮಿಷ ಕಮ್ಮಿ ಅಂದ್ರೆ ಒಂದು ಆರ್ಡರ್ನಾಗ ಏನಿಲ್ಲ ಅಂದ್ರೆ ಒಂದು ಹಂಗೊಂದು 50,000 ರೂಪಾಯಿ, 20-30 ಹಿಂಗ್ ಲಾಭ ಇದ್ದೇ ಇರ್ತೈತಿ. ಲಾಭ ಇಲ್ದ ಏನಾಗಲ್ಲ. ಕ್ರಮೇಣ ನಾನು ಕೊಟ್ಟು ಮುಟ್ಟಿಸಪ್ಪ, ಏನಂತಿ? ಕೊಟ್ಟು ಮುಟ್ಟಿಸಿ ನನ್ ರೊಕ್ಕ ಚುಕ್ತಿ ಮಾಡಿ ಶಾಮಿಲ್ನಿಂದ ಮಾಡ್ಕೊ ಪೂರ ಕಟ್ಗಿದು ಅಡ್ಡೆ. ಏನಂತಿ? ಈಗ ಯಾರಿಗೂ ಕಂಡೋರಿಗೆ ಹೊರಗಿನರಿಗೆ ರೊಕ್ಕಕ್ಕೆ ಮಾರ ಬದ್ಲಿ ನಾವು ಮರೆ ತಿನ್ಲಿ ಅನ್ನೋದೊಂದು ನನಗೆ ಅಷ್ಟೇ, ಮತ್ತೇನಿಲ್ಲ. ಏನಂತಿ? ರೊಕ್ಕ ನನಗೇನು ಆಗ್ಬಿಡ್ತು ಬಿಡಿ, ಕೊಟ್ಟೆ ತೀರ್ಸನಲ್ಲ. ನನಗೆ ಒಂದು 4 ಕಂತ್ನಂಗೆ ಇಂತಿಷ್ಟು ರೊಕ್ಕ ಅಂತ ನಾ ಲೆಕ್ಕ ಮಾಡಿ ಎಲ್ಲ ಬರೆದು ಹೇಳ್ತೇನೆ ನಿಂಗೆ, ಕೊಟ್ಟು ಮುಟ್ಟಿಸ್ಬಿಡು. ಗೌಡ್ರೆ, ಯಾಕೆ ಸಿದ್ಧ, ಯಾಕಲೆ? ಇಲ್ಲ ಗೌಡ್ರೆ, ಇಷ್ಟು ನನ್ನ ಮೇಲೆ ನಂಬಿಕೆ ಇಟ್ಟಿರಿ ಅಂತ ನನಗೆ ಗೊತ್ತಿದ್ದಿಲ್ಲ. ಅಲ್ಲ ಗೌಡ್ರೆ, ಲಕ್ಷಾಂತರ ರೂಪಾಯಿ ಮಾಲ ನನ್ನ ತಾಬ ಒಪ್ಪಿಸ್ತಾನೆ, ನಿಧಾನಕ್ಕೆ ಅಯ್ಯೋ ದೇವ್ರೆ, ಕೊಟ್ಬಿಟ್ಟು ಅಂತೀರಿ ಅಂದ್ರೆ ಏನ್ರಿ ಗೌಡ್ರೆ, ನಾನು ಹೆಂಗ್ ನಿಮ್ಮ ಋಣ ತೀರಿಸ್ಲಿ? ಸಿದ್ಧ, ಸ್ವಲ್ಪ ಫಸ್ಟ್ ನೀ ಕಾಲ್ ಬಿಡು. ಅಲ್ಲೋ, ಸತ್ತಾಗೇನ್ ಹೊತ್ಕೊಂಡು ಹೋಗ್ಯವನ್ನ ಎಲ್ಲ. ಈಗ ನೋಡಪ್ಪ, ನನ್ನ ಒಬ್ಬ ಮಗ ಉಡಾಳ ಅಂತಂದ್ರೆ ಅವ ಏನೋ ಬೇರೆ ಏನೋ ಕಲ್ತಾನಂತೆ, ಅವ ಅದನ್ನೇ ಮಾಡ್ತೀನಿ ಅಂತ ಬೆಂಗಳೂರು ಸೇರ್ಕೊಂಡಾನ. ಅವ ಈ ಕಡೆ ತಲೆ ಹಾಕಲ್ಲ ಅಂತ ಬಾಯ್ಬಿಟ್ಟು ಹೇಳ್ತಾನ. ಇನ್ನೊಬ್ಬವ ನಿಂಗೆ ಗೊತ್ತಲ್ಲ, ಅದೇ ಅವ್ನು ನೌಕರಿ ಬಿಟ್ಟು ನಾ ಬರುದಿಲ್ಲ, ನನಗೆ ದೊಡ್ಡ ಆಫರ್ ಸಿಗ್ತಾವು, ನಾ ಎಲ್ಲರ ವಿದೇಶ ಮೇಲೆ ದುಡಿಯವ, ನಾ ಬಂದಲ್ಲಿ ಕಟ್ಗೆ ಕುಂದ್ರಲ್ಲ ನಾವು ಅಲ್ಲೇ ಅಂತ ಅವ ಅಂತಾನ. ಅವಾಗ ಮಕ್ಕಳಿಗೆ ಓದಿಸ್ಬಿಟ್ಟೆ. ಈಗ ಓದಿ ಕಲ್ತಿದ್ದನ್ ಬಿಟ್ಟು ನಮ್ದೇ ದಂಧೆ ಮುಂದುವರ್ಸ್ಕೊಂಡು ಹೋಗ್ರಪ್ಪ ಅಂದ್ರ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರನ್ಲಿ.
ಆಗುದಿಲ್ಲ ಒಲ್ಲೆ ಅಂತಾರ. ಕಲಿಸ್ಬಾರ್ದಾಗಿತ್ತು ಒಂದೇದ್ದು, ಕಲಿಸಿಂದ ಬಿಡು ಅಂದ್ರೆ ಅವ್ರು ಬಿಡುದಿಲ್ಲ. ಏನು ಮಾಡಕ್ ಆಗಲ್ಲ. ಹೋಲತ್ತಾಗ ಅದಕ್ಕೆ ಯಾರಿಗೆ ಕಣ್ಣಿ ಕಾಣ್ದಾರಿ ಕೊಡೋ ಬದ್ಲಿ ನಿನಗೆ ಕೊಡೋಣ ಅಂತಷ್ಟೇ. ನಾಳೆ ನನ್ನ ಮಕ್ಳು ನನಗೆ ಅವಸರಕ್ಕೆ ಓಡ್ ಬರ್ತಾರ ಇಲ್ಲ ನನಗೆ ಗೊತ್ತಿಲ್ಲ. ನೀ ಮಾತ್ರ ಬರ್ಲೇಬೇಕಪ್ಪ, ಬರ್ಲೇಬೇಕು. ನಮ್ಗೇನಾರ ಆರಾಮಿಲ್ಲ, ಏನೋ ನಮ್ಮ ಗಂಡ ಹೆಂಡತಿಗೆ ಅವಶ್ಯಕತೆ ಬಿತ್ತು ಅಂದ್ರೆ ನೀ ನೆನ್ಪಕ್ಕಿ ನಿನಗೊಂದು ಫೋನ್ ಹಚ್ತೇವಿ, ನೀನೇ ಬಂದು ಕೇಳ್ಬೇಕು ಏನ್ ಬೇಕು ಏನ್ ಬೇಡ ಎತ್ತ ಅಂತೇಳಿ. ಅಷ್ಟೊಂದು ಮಾಡಪ್ಪ. ಗೌಡ್ರಿ ನೀವು ಹಿಂಗೆಲ್ಲ ಮಾತಾಡ್ಬೇಡ್ರಿ, ಹಂಗೆಲ್ಲ ಮಾತಾಡ್ಬೇಡ್ರಿ. ಆಯ್ತ್ರಿ ಗೌಡ್ರಿ, ನೀವು ಇಷ್ಟು ಹೇಳಿದ್ರಲ್ಲ, ನಾನು ನಾನು ಕಷ್ಟಪಟ್ಟು ನಾನು ಹೊಲದಾಗೂ ಮಾಡ್ಕೋತೀನಿ, ನಾನು ಇಲ್ಲಿನ ದುಡಿತೀನಿ ಗೌಡ್ರಿ. ನನಗೊಂದು ಸ್ವಲ್ಪ ಹೆಂಗ ಏನು ಎತ್ತ ಅನ್ನೋದು ಹೇಳ್ಕೊಡ್ರಿ ಸಾಕು. ಏನ್ ಹೇಳ್ಕೊಡಕ್ಕೆ ಏನಿಲ್ಲ. ಸಾಗವಾನಿ ಕಟ್ಟಿಗೆ ಗನ್ ಪುಟಿಗೆ 6,000 ಅಂತ 8,000 ಇವೆಲ್ಲ ಇರ್ತತಿ. ನಾನು ನಿನ್ಗೆ ಹೇಳ್ತೀನಿ, ಮಾಲ್ ನಮಗೆ ಹೆಂಗ್ ರೇಟ್ ಬರ್ತೈತಿ, ಹೊರಗೆ ನಾವು ಹೆಂಗ್ ಕೊಡ್ಬೇಕು ರೇಟ್, ಪ್ರತಿಯೊಂದು ಹೇಳ್ತೀನಿ. ಲಾಭ ಅಂತೂ ಇದ್ದೇ ಇರ್ತೈತಿ. ಏನೋ ನಿನ್ನ ನಶೀಬಕ್ಕೆ ಯಾವ್ದಾರ ದೊಡ್ಡ ಆರ್ಡರ್ ಬಂತು ಅಂದ್ರೆ ಒಮ್ಮೆ ರೊಕ್ಕ ಕೈ ತುಂಬ ಹಾಕವು. ದೊಡ್ಡ ಆರ್ಡರ್ ಬರಲಿಲ್ಲ ಅಂದ್ರೂ ಸಣ್ಣ ಪುಟ್ಟ ಮನಿ ಬಾಕಲ ಕಿಟಕಿ ಇವ ಅಂದ್ರೂ ನಿನಗೆ ಬೇಕಾದಂಗೆ ಕೈಯಾಗ ರೊಕ್ಕ ಉಳಿತೈತಿ. ತಲಿನೇ ಕೆಡಿಸ್ಕೋಬೇಡ ನೀನು. ಏನ ಹಾ? ಹ್ಞೂ ಗೌಡ್ರಿ. ಅಲ್ಲ ನಿಂಗೆ ಚಾ ಹೇಳಿದ್ರು ಬಂದು ನಿಂತಿಯಲ್ಲ. ಅಯ್ಯೋ ಚುಮ್ಮರಿ ಚಾ ಎರಡು ಮಾಡಿದೆ, ಏನೋ ಹಿಂಗ ಅತ್ತಂಗ್ ಸೌಂಡ್ ಕೇತಲ್ಲ, ಹಂಗಾರ ಒಳಗೆ ಕರೆದ್ರ ತಿನ್ನಕ ಅಂತ. ಇಲ್ಲೇ ತೊಗೊಂಬರಾಗ ಮರೆಯ. ಏರಿ ಹಾದೋಗ ಮಂದಿ ಎಷ್ಟು ಜನ ಅಡ್ಡಾಡ್ತಿರ್ತಾರ. ಸುಮ್ಮನೆ ಮತ್ತೆ ಅವ್ರು ಬಂದ್ರಂತ ಅವ್ರಿಗೆ, ಇವ್ರು ಬಂದ್ರಂತ ಇವ್ರಿಗೆ ಎಲ್ಲಿ ಮಾಡೋದು. ನಿಮ್ಮಿಬ್ರಿಗೂ ಮಾಡೀನಿ, ಬರ್ರಿ ಒಳಗೆ ಕುತ್ಕೊಂಡು ತಿಂದು ನೀರು ಕುಡಿದು ಹೊರಗೆ ಬರುವಂತ್ರಿ. ಅವರೇ ಸುಮ್ಮನೆ ತ್ರಾಸ ತಗೊಂಡ್ರಪ್ಪ. ಆಸೆ ಏನಿಲ್ಲ ಬಾರಪ್ಪ.